ನಮಸ್ಕಾರ ರೈತ ಬಾಂಧವರೇ ಹಾಗೂ ರೈತ ಭಗಿನಿಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ. ಇವತ್ತಿನ ದಿನ ನಾವು ಏನು ಅಂತ ಹೇಳಿದರೆ ಮೆಡಿಸಿನಲ್ ಪ್ಲ್ಯಾಂಟ್ 50 ಕಳೆಗಳಾದಂಥ ಔಷಧೀಯ ಬೆಳೆಗಳನ್ನು ನೋಡ್ತಾ ಇದ್ವಿ. ಅದರಲ್ಲಿ 6ನೇದು ಬಂದು ಜಿಂಜರ್ ಅಂತಕ್ಕಂಥದ್ದು ಅಥವಾ ಶುಂಠಿ ಎಲ್ಲ ಅಂತ ಕರೀತಾರೆ. ಬೆಳೆ ನೋಡಿ ಈ ಥರ ಎಲೆಗಳು ಈ ರೀತಿಯಾಗಿ ಕಾಣ್ತವೆ. ಏನು ಅಂತ ಹೇಳಿದ್ರೆ ಎಲೆಗಳು ಮೇಲೆ ಎಲೆಗಳು ಈ ರೀತಿ ಬಾಳೆ ಎಲೆಗಳ ಥರ ಇರ್ತದೆ, ಚಿಕ್ಕದಾಗಿರ್ತದೆ. ಬಟ್ ಈ ರೀತಿ ಇರ್ತದೆ. ಬೇರುಗಳ ಕುರಿತಾಗಿ ಮಾತನಾಡೋದಾದರೆ ಈ ರೀತಿಯಾಗಿ ಬೇರುಗಳು ಕಂಡು ಬರ್ತವೆ. ಇಲ್ಲಿಂದನೇ ನಾವು ಶುಂಠಿಯನ್ನು ತೆಕ್ಕೊಳ್ಳೋದು ಅಂತ ಹೇಳ್ತಾ, ಹಾಗಾದರೆ ಏನಿದೆ ಇದರಲ್ಲಿ ಶಕ್ತಿ, ಏನಕ್ಕೆ ಬಳಸ್ತಾ ಇದ್ದೀವಿ ಅಂತ ನೋಡೋದಾಯಿತು ಅಂತ ಹೇಳಿದರೆ, ಇದಕ್ಕೆ ಬೊಟಾನಿಕಲ್ ನೇಮ್ ಬಂದು ವೈದ್ಯಕೀಯವಾದಂಥ ಹೆಸರು ಬಂದು ಹೇಳಿದರೆ ಜಿಂಜಿಬೋ ಆಫಿಷಿನಲೆ ಅಂತಕ್ಕಂಥದ್ದು. ಕಾಮನ್ ನೇಮು ಜಿಯಾಂಗ್ ಅಂತ ಕರೀತಾರೆ, ಜಿಂಜಂಬ್ರೆ ಅಂತ ಕರೀತಾರೆ, ಇಂಗ್ವಾರ್ ಅದ್ರಕ್ ಅಂತ ಕರೀತಾರೆ ಉತ್ತರ ಭಾರತದಲ್ಲಿ, ಹೊಂಗಾಂಗ್ ಅಂತ ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಆದಿ ಅಂತ ಕೂಡ ಕರೀತಾರೆ. ಕರ್ನಾಟಕದಲ್ಲಿ ಶುಂಠಿ ಅಥವಾ ಹಸಿ ಅಲ್ಲ ಅಂತ ಕರಿತೀವಿ. ಹಸಿ ಅಲ್ಲ ಅಂದರೆ ಹಸಿಯಾಗಿದ್ದಾಗ ಅದರಲ್ಲಿ ನೀರಿನ ಪ್ರಮಾಣ ಹೋದಾದಮೇಲೆ ಶುಂಠಿ ಅಂತ ಕೂಡ ಕರೀತಾರೆ. ಹಾಗಾದರೆ ಜಿಂಜರ್ ಅಥವಾ ಈ ಹಸಿ ಶುಂಠಿ ಯಾವುದಕ್ಕೆಲ್ಲ ಉಪಯೋಗ ಆಗುತ್ತೆ ಅಂದರೆ ಇದು ಡೆಲಿಷಿಯಸ್ಸು ಮತ್ತು ಹೆಲ್ದಿ ಸ್ಪೈಸ್ ಅವೈಲಬಲ್ ಅಂತ ಹೇಳ್ತಾರೆ. ಭೂಮಿ ಮೇಲೆ ಸಿಗ್ತಕ್ಕಂಥ ತುಂಬ ಟೇಸ್ಟಿ ಡೆಲಿಷಿಯಸ್ ಆಗಿರೋದು, ತುಂಬ ಒಳ್ಳೆ ಫ್ಲೇವರ್ ಉಳ್ಳಂಥ ಹೆಲ್ದಿ ಆರೋಗ್ಯಕರವಾದಂತಹ ಒಂದು ಮಸಾಲೆ ಪದಾರ್ಥ, ಸ್ಪೈಸ್ ಅಂತ ಹೇಳ್ಬೋದು. ಇದನ್ನು ಕೇವಲ ಟೇಸ್ಟಿಗೆ ಅಥವಾ ಫ್ಲೇವರ್ ಕೊಡೋಕ್ಕೆ ಮಾತ್ರ ಬಳಸೋದಿಲ್ಲ. ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ, ಪೋಷಕಾಂಶಗಳ ಆಗರವೇ ಆಗಿದೆ, ಮತ್ತು ಬಯೋ ಆ್ಯಕ್ಟಿವ್ ಕಾಂಪೌಂಡ್ಸ್ ಇದೆ. ಬಯೋ ಆ್ಯಕ್ಟಿವ್ ಕಾಂಪೌಂಡ್ಸು ಅಂತ ಹೇಳಿದರೆ ಕೆಲವೊಂದು ಯಾವ ಒಂದು ಶಕ್ತಿ ಇರ್ತದೆ ಅಂತ ಹೇಳಿದರೆ, ಆ ಶಕ್ತಿಯಿಂದ ಆರೋಗ್ಯವನ್ನು ಸುಧಾರಿಸುವಂತಹ ಒಂದಿಷ್ಟು ಕೆಮಿಕಲ್ಸ್ಗಳಿದ್ದಾವೆ. ಡೀಟೇಲ್ ಆಗಬೇಕು ಅಂತ ಹೇಳಿದರೆ ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ತುಂಬ ಇದ್ದಾವೆ ಅಂತಕ್ಕಂಥದ್ದು. ಆಮೇಲೆ ಏನೆಲ್ಲ ಬೆನಿಫಿಟ್ ಆಗ್ತದೆ ಅಂದರೆ, ಮೊದಲು ಮೋಷನ್ ಸಿಕ್ನೆಸ್. ಈಗ ವೆಹಿಕಲ್ಗಳಲ್ಲಿ ಓಡಾಡ್ತಿರ್ತಾರೆ. ವೆಹಿಕಲ್ಗಳಲ್ಲಿ ಓಡಾಡ್ತಿರ್ಬೇಕಾದ್ರೆ ಏನಾಗ್ತದೆ ಅಂತ ಹೇಳಿದರೆ, ಅವ್ರಿಗೆ ತಲೆ ಸುತ್ತು ಬರೋದು ಅಥವಾ ವಾಮಿಟ್ ಆಗೋದು ಆಗ್ತಿರ್ತದೆ. ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಆ ಮೋಷನ್ ಸಿಕ್ನೆಸ್ ಆಗೋದಿಲ್ಲ ಅಂತ. ನಂತರ ಕ್ರೋನಿಕ್ ಇಂಡೈಜೇಷನ್ ಅಂದರೆ ತಿಂದಂಥ ಆಹಾರ ಪಚನವೇ ಆಗ್ತಿರಲ್ಲ. ತುಂಬ ಜನಕ್ಕೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಕ್ರೋನಿಕ್ ಆಗಿ. ಅಂದರೆ ಅವ್ರಿಗೆ ಸಣ್ಣ ದೇಹವನ್ನು ಹೊಂದಿರ್ತಾರೆ, ತುಂಬ ಸಮಸ್ಯೆ ಇರುತ್ತೆ ಕರುಳಿನ ಕುರಿತಾಗಿ. ಅವ್ರಿಗೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಮೆನ್ಸ್ಟ್ರುವಲ್ ಪೇನು, ಈ ನಮ್ಮ ಅಕ್ಕಂದಿರು ಅಥವಾ ತಾಯಂದಿರಿಗೆ ಮಾಸಿಕ ಧರ್ಮದಲ್ಲಿ ಕೆಲವಷ್ಟು ಸಮಸ್ಯೆಗಳಾಗ್ತಾ ಇರ್ತದೆ. PCOS, PCOD, ಆಮೇಲೆ ಗಡ್ಡೆಗಳಾಗೋದು, ನೋವುಗಳಾಗೋದು ಅದೆಲ್ಲ ಆಗ್ತಿರ್ತದೆ. ಅಂಥ ಒಂದು ಇದನ್ನು ನೀರಿನಲ್ಲಿ ಹಾಕ್ಕೊಂಡು ಬಾಯ್ಲ್ ಮಾಡಿಕೊಂಡು ಬೆಳಗ್ಗೆ ಕನ್ಸ್ಯೂಮ್ ಮಾಡೋದ್ರಿಂದ, ಕನಿಷ್ಠ ಪಕ್ಷ 3 ದಿನಗಳಲ್ಲಿ ಕನ್ಸ್ಯೂಮ್ ಮಾಡೋದ್ರಿಂದ ನೋವು ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಮತ್ತು ರಕ್ತದಲ್ಲಿ ಇರ್ತಕ್ಕಂಥ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡ್ತಾರೆ. ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ, ಅದನ್ನು ಕಡಿಮೆ ಮಾಡ್ತಾರೆ. ಕೆಟ್ಟ ಕೊಲೆಸ್ಟ್ರಾಲ್, ಬ್ಯಾಡ್ ಫ್ಯಾಟ್ ಅಥವಾ ಇದು ಕೆಟ್ಟ ಒಂದು ಕೊಬ್ಬು ಅಂತ ಹೇಳ್ತೇವೆ, ಅದನ್ನು ಕಡಿಮೆ ಮಾಡ್ತದೆ. ಅಲ್ಝಮರ್ಸ್ಗೆ ತುಂಬ ಒಳ್ಳೆಯದು. ಅಲ್ಝಮರ್ ಅಂತಕ್ಕಂಥದ್ದು ಒಂದು ಡಿಸೀಸು. ಅಲ್ಲಿ ಏನಾಗ್ತದೆ ಅಂದರೆ, ವಯಸ್ಸಾದವ್ರಿಗೆ ಅಥವಾ ಯಾರಿಗೋ ಒಬ್ಬರಿಗೆ ನೆನಪಿನ ಶಕ್ತಿ ಹೊರಟೋಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಅಲ್ಝಮರ್ ಡಿಸೀಸ್ ಅಂತ ಹೇಳ್ತಾರೆ. ಆ ನೆನಪಿನ ಶಕ್ತಿ ಜೀವನದಲ್ಲಿ ಯಾವಾಗೂ ಸಮಸ್ಯೆ ಬರಬಾರ್ದು ಅಂತ ಹೇಳಿದರೆ, ಇದನ್ನು ಆಹಾರದಲ್ಲಿ ನಿಯಮಿತವಾಗಿ ಬಳಸ್ತಾ ಬರಬೇಕು. ತುಂಬ ಬಳಸೋದಲ್ಲ, ನಿಯಮಿತವಾಗಿ ಬಳಸ್ತಾ ಬರಬೇಕು. ಅಲ್ಝಮರ್ ಇರ್ತಕ್ಕಂಥವ್ರಿಗೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಸ್ವಲ್ಪ ಕಷಾಯ ರೂಪದಲ್ಲೋ ಅಥವಾ ಆಹಾರದಲ್ಲಿ ಮಸಾಲೆ ಪದಾರ್ಥಗಳು, ಸ್ವೀಟ್ಗಳಲ್ಲಿ ಕೂಡ ಮಾಡ್ತಾರೆ. ಇದರದ್ದೇ ಬಾರ್ಗಳು ಅಥವಾ ಚಾಕ್ಲೇಟ್ಸ್ ಥರ ಮಾಡಿ ತಿಂತಾರೆ, ಅದನ್ನು ಕೂಡ ಬಳಸ್ಕೊಳ್ಬೋದು ಅಂತಕ್ಕಂಥದ್ದು. ನಂತರ ತುಂಬ ಡಿಸೀಸಸ್ಸು, ತುಂಬ ರೋಗಗಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾ, ಇದನ್ನು ನಿಯಮಿತವಾಗಿ ಮತ್ತು ಅರಿಶಿಣವನ್ನು ಜೊತೆಗೆ ನಿಯಮಿತವಾಗಿ ಬಳಸೋದ್ರಿಂದ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ನೆಕ್ಸ್ಟಿನ ಬೆಳಗ್ಗೆ ಹೋಗೋಣ. ಇಲ್ಲಿ ಏನು ಅಂತ ಹೇಳಿದರೆ, ಒಂದು ನೆನಪಿಟ್ಕೊಳ್ಬೇಕಾಗಿದ್ದು, ಡಿಪ್ರೆಷನ್ನು ಮತ್ತು ಮಾನಸಿಕ ರೋಗಗಳು ಏನಿರ್ತವೆ ಅವ್ರು ತುಂಬ ಕನ್ಸ್ಯೂಮ್ ಮಾಡೋದು. ಮತ್ತು ಯಾರೆಲ್ಲ ಗರ್ಭಿಣಿಯರು ಇರ್ತಾರೆ, ಅಲ್ಲಿ ತಾಯಂದಿರು ಇರ್ತಾರೆ, ಅವರು ಸ್ವಲ್ಪ ನೋಡ್ಬಿಟ್ಟು ಕನ್ಸ್ಯೂಮ್ ಮಾಡಬೇಕು. ಆಮೇಲೆ ಬರೋದು ಸಿಸಂದ್ರಾ ಬೆರೀಸ್ ಅಂಥೇಳಿ. ಸಿಸಂದ್ರಾ ಬೆರೀಸ್ ಅಂತ ಹೇಳಿದರೆ ಈ ಥರ ಬೆರ್ರಿಗಳು ಕಾಣುತ್ತೆ. ನೀವು ಇಲ್ಲೆಲ್ಲ ನೋಡ್ಬೋದು, ಈ ಥರ ಬೆರ್ರಿಗಳು ಕಾಣುತ್ತೆ. ಅಥವಾ ಇದು ಕಸವಾಗಿ ಬೆಳೆಯುತ್ತೆ. ಕಸವಾಗಿ ಬೆಳೆದ್ಬಿಟ್ಟು ಇದನ್ನು ನಾವು ನೋಡಿರ್ತೇವೆ, ಆದರೆ ಕಾಮನ್ ಆಗಿ ಏನಂತಾರೆ ಏನು ಅಂತಕ್ಕಂಥದ್ದನ್ನು ನಾವು ಕಂಡುಕೊಂಡಿರಲ್ಲ. ಅದರಿಂದ ಇದನ್ನು ಒಂದು ಸರಿ ನೋಡ್ಕೊಂಡ್ಬಿಟ್ಟು ಸಿಸಂದ್ರಾ ಬೆರೀಸ್ ಎಲ್ಲೆಲ್ಲಾದರೂ ಕಂಡ್ರೆ
ಫಸ್ಟು ಅದನ್ನು ಪ್ಯಾಚ್ ಟೆಸ್ಟ್ ಮಾಡಬೇಕು. ಅಂದರೆ ಸ್ವಲ್ಪ ಕನ್ಸ್ಯೂಮ್ ಮಾಡಿಬಿಟ್ಟು ನೋಡಿ ನಂತರ ಬಳಸ್ಕೊಂಡು ಬರಬೇಕಾಗ್ತದೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ಅಂತಕ್ಕಂಥದ್ದನ್ನು ಹೇಳ್ತಾ, ಈಗ ಅದ್ರದ್ದು ಕುರಿತಾಗಿ ಡೀಪಾಗಿ ತಿಳ್ಕೊಳ್ಳೋಣ. ಒಂದು ಇದಕ್ಕೆ ಸಿಸಂದ್ರಾ ಚೈನೆನ್ಸಿಸ್ ಅಂತ ಬೊಟಾನಿಕಲ್ ಆಗಿ ಕರೀತಾರೆ ವೈಜ್ಞಾನಿಕವಾಗಿ, ಆಯಿತಾ. ನಂತರ ಅದಕ್ಕೆ ಕಾಮನ್ ಆಗಿ ಏನಂದರೆ ಬ್ಯೂವೇಜಿ ಅಂತಕ್ಕಂಥದ್ದು, ಬ್ಯೂವೇಜಿ ಚೈನೀಸ್ ಮ್ಯಾಂಗೋಲೆವೇನ್ ಅಂತ ಕರೀತಾರೆ, ಚೈನೀಸ್ ಸಿಸಾಂದ್ರಾ ಅಂತ ಕರೀತಾರೆ, ಚೂಸನ್ ಗುಮಿಚಿ ಅಂತ ಕರೀತಾರೆ, 5 ಫ್ಲೇವರ್ಡ್ ಫ್ರೂಟ್ ಅಂತ ಕರೀತಾರೆ, ಆಮೇಲೆ ಫ್ರುಕ್ಟೋನ್ ಸಿಸಾಂದ್ರಾ ಅಂತ ಕರೀತಾರೆ, ಗುಮಸಿ ಮ್ಯಾಗ್ನೋಲಿಯಾ ವೈನ್ ಅಂತ ಕರೀತಾರೆ, ಬಳ್ಳಿ, ನಾರ್ದರ್ನ್ ಸಿಸಂದ್ರಾ ಅಂತ ಕರೀತಾರೆ, ಉವೇಜಿ ಅಂತ ಕರೀತಾರೆ. ಬೇರೆ ಬೇರೆ, ಯಾಕಂದರೆ ಬೇರೆ ಬೇರೆ ದೇಶದಲ್ಲಿ ಸಿಗೋದ್ರಿಂದ ಬೇರೆ ಬೇರೆ ಹೆಸರಲ್ಲಿ ಇದನ್ನು ಕರೀತಾರೆ. ನಾವು ಸಿಸಾಂದ್ರಾ ಬೆರ್ರೀಸ್ ಅನ್ನೋಣ, ಇಲ್ಲ ಚೆನೆನ್ಸಿಸ್ ಅನ್ನೋಣ, ಉವೇಜಿ ಅನ್ನೋಣ, ಊಜಿ ಕೂಡ ಏನು ಬೇಕಾದರೂ ಕರೀರಿ, ಹಣ್ಣು ಮಾತ್ರ ಅದೇ ನಾವು ಬಾರೆಹಣ್ಣುಗಳು ಸಿಗ್ತಾವಲ್ಲ ಆ ಒಂದು ಸೈಜಲ್ಲಿ ಇರುತ್ತೆ, ಆಯಿತಾ. ಇದ್ರಲ್ಲಿ ಏನು ಅಂದರೆ ಬಳ್ಳಿಗಳಲ್ಲಿ ಬರುತ್ತೆ, ಬಳ್ಳಿಗಳಲ್ಲಿ ಬಂದ್ಬಿಟ್ಟು ಹಬ್ಬುತ್ತೆ ಮೇಲೆ ಸಣ್ಣ ಬೆರ್ರೀಸು, ದ್ರಾಕ್ಷಿ ಥರ ಸಣ್ಣ ಪರ್ಪಲ್ ರೆಡ್ ಕಲರ್ ಇರ್ತವೆ. ಇವನ್ನ ತುಂಬ ಟೇಸ್ಟು ಬೇರೆ ಬೇರೆ 4 ಟೇಸ್ಟಲ್ಲಿ ಬರುತ್ತೆ, 4 ಥರನಾದಂತಹ ಟೇಸ್ಟ್ ಇರುತ್ತೆ. ಇದು ಸ್ವೀಟ್ ಇರುತ್ತೆ, ಸಾಲ್ಟಿ ಇರುತ್ತೆ, ಬಿಟ್ಟರು ಸೋರು ಅಂದರೆ ಸಿಹಿಯಾಗಿರುತ್ತೆ, ಉಪ್ಪುಪ್ಪಾಗಿರುತ್ತೆ, ಕಹಿ ಆಗಿರುತ್ತೆ, ಮತ್ತು ಸ್ವಲ್ಪ ಹುಳಿಯಾಗಿಯೂ ಇರುತ್ತೆ. ಆದ್ದರಿಂದ ಇದು ಖಟ್ಟ ಟೇಸ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದ್ರದ್ದು ವೆರೈಟಿ ಕೂಡ ಡೆವಲಪ್ ಆಗ್ತಾ ಇದ್ದಾವೆ. ಇದರಲ್ಲಿ ತುಂಬ ಏನು ಅಂದರೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಅಂದರೆ ತುಂಬ ಇದ್ದಾವೆ. ಫಸ್ಟ್ ಬಂದು ಸೆಲ್ಯುಲರ್ ಲೆವೆಲಲ್ಲಿ ಇದು ಇಂಪ್ರೂವ್ ಮಾಡುತ್ತೆ. ಆದರೆ ನಮ್ಮ ದೇಹದಲ್ಲಿ ಅತೀ ಚಿಕ್ಕದಾದಂಥ ಯಾವುದಾದ್ರೂ ಆರ್ಗನ್ ಅಥವಾ ಚಿಕ್ಕ ಒಂದು ಇದು ಅಂತ ಹೇಳಿದ್ರೆ ಸೆಲ್ ಅಂತ ಹೇಳ್ತೇವೆ. ಪ್ರತಿಯೊಂದು ಸೆಲ್ಲನ್ನು ಇದು ಪ್ಯೂರಿಫೈ ಮಾಡುತ್ತೆ, ಸ್ವಚ್ಛಗೊಳಿಸುತ್ತೆ, ಆರೋಗ್ಯವಾಗಿ ಮಾಡಿಸುತ್ತೆ. ಅದರಿಂದ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಯಾವುದೋ ಬೆಳೆ ಒಂದು ಆರ್ಗನ್ನಿಗೆ, ಒಂದು ಭಾಗಕ್ಕೆ ಉಪಯೋಗ ಆದರೆ ಈ ಬೆಳೆ ಪ್ರತಿಯೊಂದು ಸೆಲ್ಲಿಗೆ, ಅಂದರೆ ನಮ್ಮಲ್ಲಿರ್ತಕ್ಕಂಥ ಈಗ ಉದಾಹರಣೆಗೆ ಒಂದು ನೇಲ್ ಅಥವಾ ಉಗುರಿನಲ್ಲಿ ಸಾವಿರಾರು ಸೆಲ್ಗಳು ಇರ್ತವೆ. ಅಂದರೆ ಇದು ಪ್ರತಿ ಸೆಲ್ಲನ್ನು ಟಚ್ ಮಾಡುತ್ತೆ ಅಂದರೆ ತಿಳ್ಕೊಳ್ಬೋದು ಇದರದ ಶಕ್ತಿ ಎಷ್ಟು ಚೆನ್ನಾಗಿರ್ತದೆ ಅಂತಕ್ಕಂಥದ್ದು. ಆಮೇಲೆ ಇದು ಅಡ್ರಿನಲ್ ಗ್ಲ್ಯಾಂಡ್ಸ್, ಅಂದರೆ ನಮ್ಮ ಹಾರ್ಮೋನುಗಳು ರಿಲೀಸ್ ಆಗಲಿಕ್ಕೆ ಒಂದು ಗ್ಲ್ಯಾಂಡ್ ಇರ್ತದೆ. ಆ ಗ್ಲ್ಯಾಂಡ್ ಅಥವಾ ಗ್ರಂಥಿ ಇರ್ತದೆ. ಆ ಗ್ರಂಥಿಗೆ ನಾವು ಅಡ್ರಿನಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಆ ಅಡ್ರಿನಲ್ ಗ್ಲ್ಯಾಂಡನ್ನು ಇದು ಸುಧಾರಿಸುತ್ತೆ. ಹಾಗಾಗಿ ತುಂಬ ಹಾರ್ಮೋನಲ್ ಇಶ್ಯೂಸ್ ಇವತ್ತಿನ ದಿನ ನಡೀತಾ ಇದೆ, ಅದೆಲ್ಲವನ್ನು ಇದು ಕಡಿಮೆ ಮಾಡ್ತದೆ. ಸ್ಟ್ರೆಸ್ಸನ್ನು, ಎಂಗ್ಸೈಟಿಯನ್ನು ಇದು ಕಡಿಮೆ ಮಾಡ್ತದೆ. ನಿದ್ದೆಯನ್ನು ಚೆನ್ನಾಗಿ ಬರೋ ರೀತಿ ಮಾಡ್ತದೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು. ಯಾವುದೇ ರೋಗ ಇರಲಿ ಇರದೇ ಇರಲಿ ಇದನ್ನು ತಿಂಗಳಿಗೆ ಒಂದಾದರೂ ಬೆರ್ರಿ ಕನ್ಸ್ಯೂಮ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ, ಹೆಪಟೈಟಿಸ್ ಬಿ ಅಥವಾ ಕಾಮಾಲೆ ರೋಗಗಳಿಗೆ ಇದು ತುಂಬ ಒಳ್ಳೆಯದು. ಕಾಮಾಲೆ ರೋಗ ಬಂದಾದಮೇಲೆ ಅಂತ ಹೇಳ್ತಿಲ್ಲ ನಾನಿಲ್ಲಿ, ಕಾಮಾಲೆ ರೋಗ ಬರೋ ಮುಂಚೆಯಲ್ಲಿ ಇದನ್ನು ಬಳಸೋದ್ರಿಂದ ಕಾಮಾಲೆ ರೋಗವನ್ನು ತಡೆಗಟ್ಟಬೋದು. ಆಮೇಲೆ ಮೆಂಟಲ್ ಹೆಲ್ತ್ಗೆ, ನಮ್ಮ ಮಾನಸಿಕ ರೋಗಗಳಿಗೆ ಇದು ತುಂಬ ಹೆಲ್ಪ್ ಮಾಡಿಬಿಟ್ಟು ಕಾನ್ಸಂಟ್ರೇಷನ್ನ, ಫೋಕಸನ್ನು ಜಾಸ್ತಿ ಮಾಡುತ್ತೆ, ಅಟೆನ್ಷನ್ನ ಜಾಸ್ತಿ ಮಾಡುತ್ತೆ, ಇಂಟೆಲೆಕ್ಟನ್ನಾಗಿ ಮಾಡುತ್ತೆ. ಆದ್ದರಿಂದ ಇದನ್ನು ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ತುಂಬ ಕೊಡಬೇಕು ಅಂಥೇಳಿ. ಮಕ್ಕಳಿಗೆ ಯಾಕೆ ಕೊಡಬೇಕು ಅಂದರೆ ಅವ್ರಿಗೆ ಈ ಓದ್ತಾ ಇರ್ತಕ್ಕಂಥ ಎಲ್ಲವ ಶಕ್ತಿಯನ್ನು ಅವ್ರು ಪಡಿತಾರೆ. ಮತ್ತು ಇನ್ನು ವಯಸ್ಸಾದವ್ರಿಗೆ ಯಾಕಂತ ಹೇಳಿದರೆ ನೆನಪಿನ ಶಕ್ತಿ ಅವರಲ್ಲಿ ಹೊರಟು ಹೋಗೋದನ್ನು ಸ್ಟಾಪ್ ಆಗುತ್ತೆ. ಅದರಿಂದ ಇದನ್ನು ಸಿಸಾಂದ್ರಾ ಚೈನೆನ್ಸಿಸ್ ಅಂತಕ್ಕಂಥ ಒಂದು ಏನು ಬೆರ್ರಿ ಇದೆ, ಇದನ್ನು ಕನ್ಸ್ಯೂಮ್ ಮಾಡೋದು ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದು ಅಂತ ಹೇಳ್ತಾ ನೆಕ್ಸ್ಟ್ ಬೆಳೆಗೆ ಹೋಗೋಣ. ಅದರ ಹೆಸರು ಬಂದು ರುಡೇಲಿಯಾ ರುಸಿಯಾ ಅಂತಕ್ಕಂಥದ್ದು. ಇದು ರೋಸ್ ಥರನೇ ಕಾಣ್ತದೆ. ಇಲ್ಲಿ ನೋಡಿ, ರೋಸ್ ಥರನೇ ಕಾಣ್ತದೆ. ಹಳೆ ಇದೊಂದು, ಇಲ್ಲಿ ಅದರ ಗಡ್ಡೆ ಇದೆ. ಇದು ಹೂವು ರೋಸ್ ಥರ ಕಾಣ್ತದೆ, ಆದರೆ ಇವು ಕಲರಲ್ಲಿ ಬೇರೆ ಕಲರ್ ಅಂತ, ಹೈಟ್ ತುಂಬ ಬರೋಲ್ಲ ಅಂತ ಹೇಳ್ಬೋದು. ಆಮೇಲೆ ಇದ್ರ ಬಗ್ಗೆ ಕುರಿತಾಗಿ ಹೇಳ್ಬೋದು ಅಂತ ಹೇಳಿದರೆ, ಇದನ್ನು ಏನಂತ ಕರೀತಾರೆ, ರೋಸ್ ರೂಟ್ ಅಂತ ಕರೀತಾರೆ, ರೋಸ್ ರಾಟ್ ಅಂತ ಕರೀತಾರೆ, ಆರೋನ್ ರಾಡ್ ಅಂತ ಕರೀತಾರೆ, ಆರ್ಟಿಕ್ ವುಡ್ ಅಂತ ಕರೀತಾರೆ, ಕಿಂಗ್ಸ್ ಕ್ರೌನ್ ಅಂತ ಕರೀತಾರೆ, ಲಾಗ್ನಮ್ ರಾಡಿಲಮ್, ಆರ್ಪಿನ್ ರೋಸ್ ಅಂತ ಕರೀತಾರೆ. ಇದನ್ನು ಗೋಲ್ಡನ್ ರೂಟ್ ಅಂತಲೇ ಹೇಳ್ಬೋದು. ಏನು ಗೋಲ್ಡನ್ ರೂಟ್ ಅಂತ ಹೇಳಿದರೆ, ಇದರ ರೂಟ್ಗಳು ಬಂದ್ಬಿಟ್ಟು ಇಲ್ಲಿದೆಯಲ್ಲ ಗೆಡ್ಡೆಗೆ ಥರ ಆಗುತ್ತೆ. ಇದು ಬಂಗಾರದ ಬಣ್ಣವಾಗಿರುತ್ತೆ, ಅದರಿಂದ ಗೋಲ್ಡನ್ ರೂಟ್ ಅಂತ ಹೇಳ್ತಾರೆ. ಇದರಲ್ಲಿ ಹೂವು ಮತ್ತು ಗೆಡ್ಡೆಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಇದು ತುಂಬ ಚೆನ್ನಾಗಿ ಸುಗಂಧವನ್ನು ಬೀರುತ್ತೆ. ಆಮೇಲೆ ಇದು ಹೈ ಕ್ವಾಲಿಟಿ ಸ್ಟ್ರೆಸ್ಸರ್ಸ್ ಅಂತ ಏನು ಹೇಳ್ತೀವಿ ನಮ್ಮ ಇದರಲ್ಲಿ, ಇದನ್ನು ಕಂಪ್ಲೀಟ್ ಕನ್ಸ್ಯೂಮ್ ಮಾಡೋದ್ರಿಂದ ಮಾನಸಿಕ ರೋಗಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇದನ್ನು ನಾರ್ದರ್ನ್ ಅಂದರೆ ಬೇರೆ ಬೇರೆ ದೇಶಗಳಲ್ಲಿ, ಏಷ್ಯಾದಲ್ಲಿ ಬೆಳೀತಾರೆ, ರಷ್ಯಾ, ಯುರೋಪು,
ಗ್ರೀಸಲ್ಲಿ ಬೆಳೀತಾರೆ. ಅದು ನಮ್ಮ ದೇಶದಲ್ಲಿ ಕೂಡ ಆರಾಮಾಗಿ ಬರುತ್ತೆ. ಅದು ಕಲ್ಗಳ ಮೇಲೆ ಅಲ್ಲಿ ಇಲ್ಲಿ ಬೆಳ್ಕೊಂಡಿರುತ್ತೆ. ನಾವು ಇದನ್ನು ಚೆನ್ನಾಗಿ ನೋಡಿರಲ್ಲ, ಯಾವ ರೀತಿ ಇದೆ, ಯಾವ ರೀತಿ ಬಳಸಬೇಕು ಏನೂ ಗೊತ್ತಾಗಲ್ಲ. ಎಲ್ಲ ಒಂದು ಏಜ್ನವರು ಇದನ್ನು ಬಳಸ್ಬೋದು. ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಎಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ಎಲ್ಲಿ ಮಾನಸಿಕ ರೋಗಗಳಿರುತ್ತೆ, ಆಮೇಲೆ ದೈಹಿಕವಾಗಿ ಫೆಟಿಗ್ ಆಗಿರ್ತಾರೆ. ಮಾನಸಿಕ ಮತ್ತು ದೈಹಿಕವಾಗಿ ಎರಡೂ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರ್ತದೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಬೆನಿಫಿಟ್ಸ್ ಅಂತಾರೆ ಬ್ಲಾಡರ್ ಕ್ಯಾನ್ಸರು ಅಂದರೆ ಮೂತ್ರಕೋಶದ ಒಂದು ಭಾಗ ಅದು ಬ್ಲಾಡರ್ ಅಂತಕ್ಕಂಥದ್ದು. ಅಲ್ಲಿ ಕೂಡ ಕ್ಯಾನ್ಸರ್ ಆಗ್ತಾಯಿದೆ ಇವತ್ತಿನ ದಿನ. ಏನಕ್ಕೆ ಅಂದರೆ ನಾವು ನೀರುಗಳನ್ನು ಬಾಟಲ್ಗಳಲ್ಲಿ ಕನ್ಸ್ಯೂಮ್ ಮಾಡ್ತಾಯಿದ್ದೀವಲ್ಲ, ಅದರಿಂದ ಆಗ್ತಾಯಿದೆ. ಅಥವಾ ಇನ್ನೂ ಅದು ಇನ್ನಿತರೆ 100 ರೀಸನ್ಸ್ ಇರ್ಬೋದು ಕ್ಯಾನ್ಸರ್ ಬರೋಕ್ಕೆ. ಆ ಎಲ್ಲ ರೋಗವನ್ನು ಇದು ತಡೆಗಟ್ತದೆ ಅಂತಕ್ಕಂಥದ್ದು. ಡಿಪ್ರೆಷನ್ ಸಿಮ್ಟಮನ್ನು ತಡೆಗಟ್ತದೆ. ಡಿಪ್ರೆಷನ್ ಆಗದೇ ರೀತಿಯಲ್ಲಿ ಇದು ಮಾಡುತ್ತೆ. ಹಾಗಾಗಿ ನೋಡಿ, ಇವತ್ತಿನ ದಿನ ನಾವು ದೈಹಿಕ ಆರೋಗ್ಯದ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತೀವಿ. ನೂರಾರು ಡಾಕ್ಟರ್ಗಳಿದ್ದಾರೆ, ತೋರಿಸ್ತೀವಿ. ಬಟ್ ಮಾನಸಿಕ ರೋಗಗಳಿಗೆ, ಮಾನಸಿಕ ಸಮಸ್ಯೆಗಳಿಗೆ ನಾವು ತೋರಿಸೋದೇ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಆಯಿತು ನಾವು ತೋರ್ಸೋಕ್ಕಾಗಲ್ಲ ಅಂತಂದರೆ ಈ ಥರ ಹರ್ಬ್ಸು ಅಥವಾ ಈ ಥರ ಔಷಧಿ ಸಸ್ಯಗಳನ್ನು ಬಳಸೋದ್ರಿಂದ ಆ ಎಲ್ಲ ಸಮಸ್ಯೆಗಳನ್ನು ನಾವು ತಡೆಗಟ್ಬೋದು. ಇದನ್ನು ಪ್ರತಿಯೊಂದು ಇಂಚು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಕಷಾಯ ಮಾಡಿ ಕುಡಿಬೋದು, ಟೀ ಮಾಡ್ಕೊಂಡು ಕುಡಿಬೋದು, ಅಥವಾ ಕರ್ರಿಗಳನ್ನು ಮಾಡ್ಬೋದು, ಸಾಂಬಾರು, ಪಲ್ಯ ಇವೆಲ್ಲವನ್ನು ಮಾಡೋದು. ಸ್ವೀಟನ್ನು ಕೂಡ ಮಾಡ್ಬೋದು ಅಂತ ಹೇಳ್ತಾ, ಆ್ಯಂಗ್ಸೈಟಿ, ಡಿಪ್ರೆಷನ್ ಎಲ್ಲ ಕಡಿಮೆ ಮಾಡ್ತದೆ. ಸೆಕ್ಷುವಲ್ ಪ್ರಾಬ್ಲಮ್ಸನ್ನು ಕಡಿಮೆ ಮಾಡ್ತದೆ. ಏಜಿಂಗನ್ನು ತುಂಬ ಸ್ಲೋ ಆಗಿ ಮಾಡುತ್ತೆ. ಅಂದರೆ ಇದನ್ನು ಕನ್ಸ್ಯೂಮ್ ಮಾಡ್ತಾ ಬಂತು ಅಂತ ಹೇಳಿದರೆ ಬೇಗ ವಯಸ್ಸೇ ಆಗೋಲ್ಲ. 100-120 ವಯಸ್ಸುವರೆಗೂ ಇರ್ಬೋದು. ಈಗ ಸಿದ್ಧಗಂಗಾ ಶ್ರೀಗಳು 120 ವರ್ಷ ಇದ್ದರು, ಆ ಥರ ಇದ್ರೆ ನಾವು ಕೇಳ್ತಾ ಇರ್ತೀವಿ. ಅವ್ರು ಏನಕ್ಕೆ ಅಂತ ಹೇಳಿದರೆ, ಸಾತ್ವಿಕ ಆಹಾರದಂತಹ ಆಹಾರಗಳಲ್ಲಿ ಈ ರೀತಿಯಾದಂತಹ ಸಾತ್ವಿಕ ಗುಣಗಳುಳ್ಳಂತಹ ಹರ್ಬ್ಸ್ಗಳನ್ನು, ಕಳೆಗಳನ್ನು ಬಳಸ್ತಿದ್ರು ಅಂತಕ್ಕಂಥದ್ದು ಹೇಳ್ತಾ ಇದನ್ನು ಏಜನ್ನು ತುಂಬ ಸ್ಲೋ ಮಾಡುತ್ತೆ. ಅಂದರೆ ಏಜ್ ಆಗೋದೇ ಇಲ್ಲ ಅಂತ ಹೇಳ್ಬೋದು. ಅಲರ್ಜಿ ಇರ್ತಕ್ಕಂಥವ್ರು ಅಥವಾ ನಾನು ಇದೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನೇನು ಇಲ್ಲಿ ಔಷಧಿ ಗುಣಗಳನ್ನು ಉಳ್ಳಂತಹ ಸಸ್ಯಗಳನ್ನು ಕವರ್ ಮಾಡ್ತಾಯಿದ್ದೀನಿ. ಇದನ್ನು ಎಲ್ಲರೂ ಕನ್ಸ್ಯೂಮ್ ಮಾಡಬೇಕು. ಆದರೆ ಏನು ಅಂತ ಹೇಳಿದರೆ, ಇದಕ್ಕೆ ಡಾಕ್ಟರ್ಗಳಿಗೆ ತೋರಿಸಲೇಬೇಕು ಮೊದಲನೇದಾಗಿ. ಎರಡನೇದಾಗಿ ಯಾರೆಲ್ಲ ಇದನ್ನು ಬಳಸ್ತಿರ್ತೀವೋ, ಇದನ್ನು ಬಳಸಬೇಕಾದ್ರೆ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿದ್ದು ಒಂದೇ ಒಂದು ಏನು ಅಂತ ಹೇಳಿದರೆ, ಇದನ್ನು ಬಳಸ್ತಕ್ಕಂಥವ್ರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬಾರ್ದು. ಅಥವಾ ರೋಗಗಳು ಇದನ್ನು ತಗೊಂಡ ತಕ್ಷಣ ಹೋಗಿಬಿಡುತ್ತೆ ಅಂತಲ್ಲ. ಯಾಕಂದರೆ ಇದು ಮೆಡಿಸಿನಲ್ ಗುಣವುಳ್ಳ ಸಸ್ಯ, ಆದರೆ ಮೆಡಿಸಿನ್ ಅಲ್ಲ. ಅಂದರೆ ರೋಗ ಬಂದ ತಕ್ಷಣ ಎಲ್ಲೋ ಗಾಯ ಆಗಿದೆ, ಗಾಯವನ್ನು ಮಾಯಿಸುತ್ತೆ ಅಂತ ಹೇಳಿದ ತಕ್ಷಣ ಇದೊಂದನ್ನು ಮಾತ್ರ ತಗೊಳ್ಳೋದಲ್ಲ. ದವಾಖಾನೆಗೆ ಅಥವಾ ಹಾಸ್ಪಿಟಲ್ಗೆ ತೋರಿಸಲೇಬೇಕು. ಅದ್ರ ಜೊತೆಗೆ ಇದನ್ನು ತೊಗೊಳ್ಬೇಕು. 100ಕ್ಕೆ 100 ಸಮಸ್ಯೆ ಆಗುವಂಥ ಒಂದು ಸಂದರ್ಭದಲ್ಲಿ ಒಂದು 10% ಮಾತ್ರ ಸಮಸ್ಯೆ ಆಗುತ್ತೆ. ಇನ್ನು 90% ಇದು ಕಂಟ್ರೋಲ್ ಮಾಡ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸೋಣ. ಇವತ್ತಿನ ಟ್ಯಾಗ್ಲೈನ್ ಬಂದ್ಬಿಟ್ಟು, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಗಳ ಗೆರಗದಿಪ್ಪಣೆ ನೇಮ ಅಂತಕ್ಕಂಥದ್ದು ನಮ್ಮ ಶರಣರ ಮಾತು. ಏನು ಅದರ ಅರ್ಥ ಅಂತ ಹೇಳಿದರೆ, ನಿತ್ಯ ನೇಮ ಏನು ಅಂತ ಹೇಳಿದರೆ, ಪೂಜೆ ಮಾಡ್ತೀವಿ, ಅರ್ಚನೆ ಮಾಡ್ತೀವಿ, ಅದು ಮುಖ್ಯ ಅಲ್ಲ. ಪೂಜೆ, ಅರ್ಚನೆ, ಮಂತ್ರ, ಧೂಪ, ಹೂಪತ್ರೆ, ಇವೆಲ್ಲ ದೀಪ ಎಲ್ಲ ಬೆಳಗ್ತೀವಲ್ಲ, ಇದು ಇರ್ಬೋದು, ಕಾನೂನಲ್ಲ. ಆದರೆ ಅಂತರಂಗ ಶುದ್ಧವಾಗಿರಬೇಕು. ನಮ್ಮ ಒಳಗಿನ ಮನಸ್ಸು ಶುದ್ಧವಾಗಿರಬೇಕು. ಯಾರನ್ನೂ ಕೊಲೆ ಮಾಡಿ ಬಂದುಬಿಟ್ಟು ನಾವು ಪೂಜೆ ಮಾಡೋದು ಅಂತಲ್ಲ. ಅದರಿಂದ ನಾವು ಮಾನಸಿಕವಾಗಿ ತುಂಬ ಶುದ್ಧರಾಗಿರಬೇಕು. ಕಾಯಕದಿಂದ ನಾವು ಶುದ್ಧರಾಗಿರಬೇಕು. ಯಾವುದೇ ತಪ್ಪನ್ನು ಮಾಡದೆ ತುಂಬ ಸಾತ್ವಿಕ ಜೀವನವನ್ನು ನಡೆಸ್ತಾ ಕಾರೆ-ಸೊಪ್ಪು ತಂದು ಲಿಂಗವನ್ನು ಪೂಜೆ ಮಾಡಿದರೂ ಕೂಡ ಲಿಂಗಕ್ಕೆ ಅರ್ಪಣೆ ಆಗ್ತದೆ, ದೇವರಿಗೆ ಅರ್ಪಣೆ ಆಗ್ತದೆ ಅಂತಕ್ಕಂಥದ್ದು. ಇಲ್ಲೇನೆಂದರೆ ಪರಧನವನ್ನು ಬಳಸಬಾರ್ದು. ಪರಸ್ತ್ರೀ, ಪರದೈವ ಈ ಥರ ಅಂದರೆ ಬೇರೆ ಯಾರ್ದೋ ಇದಕ್ಕೆ ನಾವು ಆಸೆಯನ್ನು ಪಡದೆ ನಮ್ಮ ಜೀವನವನ್ನು ನಮ್ಮ ಶಕ್ತಿ ಅನುಸಾರ ಜೀವಿಸಬೇಕು ಅಂತ ಹೇಳ್ತಾ, ಮುಂದಿನ ಬೆಳೆಯನ್ನು ನೆಕ್ಸ್ಟ್ ಇದರಲ್ಲಿ ಕವರ್ ಮಾಡೋಣ. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.